ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಗುಡಾಫಿ ಮಾತಾಡಿದ್ರೆ 2 ಬಿಡ್ತೀನಿ ನೋಡು. ಏನು ಆಗಿಲ್ವಂತೆ. ಸಂಜೀವ ಮದ್ವೆ ಬೇಡ ಅಂದ ತಕ್ಷಣ ನನ್ ಎದೆ ಜಲ್ ಅಂತು. ಇದೆಲ್ಲ ನಿನ್ ಮಗನ ಕಿತಾಪತಿನ ಅಂತ ಎಲ್ಲರೂ ನನ್ನ ಪ್ರಶ್ನೆ ಮಾಡ್ತಿದ್ರು. ಅಮ್ಮ, ನಾನ್ ಮಾಡಿದ್ದು ಅಧಿಕ ಪ್ರಸಂಗ ಅಂತಾನೆ ನಿಮ್ಗೆ ಅನ್ಸ್ಬೋದು, ಆದ್ರೆ ನನ್ನ ಉದ್ದೇಶ ಅಣ್ಣನ ಜೀವನ ಚೆನ್ನಾಗಿರ್ಬೇಕು ಅನ್ನೋದು ಮಾತ್ರ. ಓಹೋ, ಏನ್ ಭಾರಿ ಉದ್ದೇಶ ಇರೋದು. ಮದ್ವೆ ನಿಲ್ಸೋದೇನ್ ದೊಡ್ಡ ಧನಂದಾರಿ ಕೆಲಸ ಅನ್ಕೊಂಡಿದ್ಯಾ? ಅಲ್ಲ ಕಣೆ, ಇದನ್ನೆಲ್ಲ ನಿರ್ಧಾರ ಮಾಡಕ್ಕೆ ನೀನ್ ಯಾರು? ನಿನ್ಗೆ ಎಷ್ಟಿದೆ ನೋಡ್ಕೊಂಡಿರೋ, ಎಲ್ಲದಕ್ಕೂ ಮುಗ್ ತುರ್ಸ್ಕೊಂಡು ಹೋಗ್ಬೇಡ. ಅದ್ ಹಾಗಲ್ಲ ಅಮ್ಮ, ಅದಕ್ಕೆ ಈ ಮದ್ವೆ ಇಷ್ಟ ಇಲ್ಲ ಅನ್ನೋದನ್ನ ನಾನೇ ಕೇಳಿಸ್ಕೊಂಡಿದ್ದೀನಿ. ಇಷ್ಟ ಇಲ್ದಿರೋ ಮದ್ವೆ ಮಾಡಿದ್ರೆ ಸಂಜೀವನನ್ ಜೀವನ ಹಾಳಾಗಲ್ವಾ? ನೋಡು, ಅಣ್ಣ 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 ಅಂತ ಆ ಸಂಜೀವನ್ ಜಪ ಮಾಡ್ಬೇಡ. ಅವ್ನ್ ಮದ್ವೆ ವಿಚಾರ ಮಾತಾಡಕ್ಕೆ ಅವ್ರ ಅಮ್ಮ ಇದಾರೆ. ನೀನಿಗ್ ಯಾಕೆ ಊರು ಸಬರಿ? ಮನೇಲಿ ಯಾರಿಗೂ ಒಂದ್ ಮಾತು ಹೇಳ್ದೆ ಸೀದಾ ಅವನ ಹತ್ರ ಹೋಗಿ ಹೇಳ್ಬಿಟ್ಲು ಪುಣ್ಯಕಿತ್ತಿ. ಇಷ್ಟ ಇಲ್ದಿರೋ ಮದ್ವೆ ಮಾಡೋದ್ರಿಂದ ಆ ಹುಡುಗಿ ಜೀವನನೂ ಹಾಳಾಗತ್ತೆ. ಒತ್ತಾಯದಿಂದ ಮದ್ವೆ ಮಾಡಿ ಅವರೇ ಖುಷಿಯಾಗಿಲ್ಲ ಅಂದ್ರೆ ಏನು ಉಪಯೋಗ? ಓಹೋ, ನಿನ್ ತಪ್ಪು ನಿನಗ್ ಹೇಳಿದ್ರೆ ನನ್ ಬುಡಕ್ಕೆ ಬಂದ್ಯಾ? ಈಗೇನೋ ಒತ್ತಾಯ ಮಾಡಿ ನಾನು ನಿನಗ್ ಮದ್ವೆ ಮಾಡ್ತಿದ್ದೀನಿ, ನಿನ್ ಜೀವನ ಹಾಳು ಮಾಡ್ತಿದ್ದೀನಿ ಅಂತ ಹೇಳೋದಕ್ಕೆ ಇಷ್ಟೆಲ್ಲ ನಾಟಕ ಮಾಡ್ತಿದ್ಯಾ? ಅದಲ್ಲ ಅಮ್ಮ. ಮತ್ತಿನ್ನೇನ್ ನಳಿನಿ, ನೀನ್ ಮಾಡ್ತಿರೋದು ಅದೇ ತಾನೆ. ಮದುವೆ ಇಷ್ಟ ಇಲ್ಲ ಅನ್ನೋ ಹುಡುಗಿಗೆ ಒತ್ತಾಯದಿಂದ ಮದುವೆ ಮಾಡಿ ನಿನ್ನ ಹಠ ಸಾಧಿಸ್ತಿದ್ಯಾ ಅಷ್ಟೇ. ಸಾಕ್, ಸುಮ್ನೆ ಇರ್ರಿ. ಬಂಗಾರದಂತ ಸಂಬಂಧ ಬಂದ್ರೆ ಬಾಯ್ಕ್ ಬಂದಂಗ್ ಮಾತಾಡ್ತೀರಾ. ಇವಳ ರಾಗಕ್ಕೆ ನೀವು ತಾಳ ಹಾಕಕ್ ಯಾವಾಗ್ಲೂ ತಯಾರಿರ್ತೀರಾ. ನಾನು ಯಾವತ್ತೂ ತಾಳ್ಮೆ ತಪ್ಪಿಲ್ಲ. ನೀನ್ ತಪ್ಪಿದ್ಯಾ, ಅದಕ್ಕೆ ಹೇಳ್ತಿದೀನಿ. ನೀವು ಬಾಯಿ ಮುಚ್ಕೊಂಡು ಸುಮ್ನೆ ಇದ್ಬಿಡಿ, ಅಷ್ಟೇ ಸಾಕು. ಇಲ್ ನೋಡೆ, ಮದ್ವೆ ಮುಗಿಯೋ ತನಕ ನೀನ್ ತೆಪ್ಪಗಿದ್ರೆ ಸರಿ. ಮದ್ವೆಗ್ ಹೋದ್ಯಾ ಬಂದ್ಯಾ ತಿಂದ್ಯಾ ಅನ್ನೋ ತರ ಇರ್ಬೇಕು. ಅದು ಬಿಟ್ಟು ಏನಾದ್ರೂ ತಲೆ ಹರಟೆ ಮಾಡಿದ್ರೆ ನಾನ್ ಸುಮ್ನೆ ಇರಲ್ಲ. ಆಯ್ತಮ್ಮ, ತಪ್ಪಾಯ್ತು. ನಾನು ಹಾಗೆ ಮಾಡ್ಬಾರ್ದಿತ್ತು, ಸರಿನಾ? ಇವಳು ಆಡಿದ್ದೆ ಆಟ ಆಗಿ ಹೋಗ್ಬಿಟ್ಟಿದೆ. ಸರಿ ಮಾಡ್ಬೇಕಿದೆ. ನಾ ಮಾಡ್ತೀನಿ, ಬಿಗಿ ಮಾಡ್ತೀನಿ. ಲಕ್ಕಿ, ಅಣ್ಣ, ನೀನ್ ಯಾವಾಗ ಬಂದೆ? ಈಗಷ್ಟೇ ಬಂದೆ. ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು. ಯಾಕಣ್ಣ, ಏನಾಯ್ತು? ಏನ್ ವಿಷಯ? ಇಲ್ಬೇಡ, ಆಚೆ ಬಾ. ಏನಾಯ್ತಣ್ಣ? ಯಾಕೋ ಮನ್ಸಿಗೆ ಸಮಾಧಾನನೇ ಇಲ್ಲ ಲಕ್ಕಿ. ಯಾಕಣ್ಣ? ನಿಶ್ಚಿತಾರ್ಥ ಆಯ್ತಲ್ಲ, ಇನ್ನೇನು? ನಿಶ್ಚಿತಾರ್ಥದಲ್ಲಿ ಅಮೃತ ಅವ್ರನ್ನ ನೋಡ್ದ ನೀನು? ಅವ್ರ ಮುಖದಲ್ಲಿ ಒಂದು ಸಣ್ಣ ನಗುನೂ ಸುಳಿಲಿಲ್ಲ. ಇದೆಲ್ಲ ಯಾವುದು ನಂದು ಅಲ್ವೇ ಅಲ್ಲ ಅನ್ನೋ ತರ ಕೂತಿದ್ರು. ನನ್ನ ಕಡೆ ತಿರುಗೂ ನೋಡಿಲ್ಲ. ಅಣ್ಣ, ನಾಚಿಕೆ ಅನ್ಸುತ್ತೆ ಅಣ್ಣ. ಪಾಪ, ಅವರು ನೋಡಿದ್ರನೆ ಗೊತ್ತಾಗುತ್ತೆ ತೀರಾ ಸಂಕೋಚಿತ ಸ್ವಭಾವದವರು ಅಂತ. ಆದ್ರೆ ಇದು ಸಂಕೋಚ ಅಲ್ಲ, ಸಂಕಟ ಅಂತ ನನಗೆ ಅನಿಸ್ತಾ ಇದೆ. ಯಾಕೋ ಅವ್ರಿಗೆ ಮದುವೆ ಇಷ್ಟ ಇಲ್ಲ ಅಂತ ಈಗಲೂ ನಂಗೆ ಅನಿಸ್ತಾ ಇದೆ ಲಕ್ಕಿ. ಅಣ್ಣ, ಸುಮ್ಮನೆ ಇರ್ತೀಯಾ? ಈ ತರ ಬೇರೆ ಯಾರ ಮುಂದೆನಾದ್ರೂ ಮಾತಾಡ್ಬಿಟ್ಟಿಯಾ? ಅಲ್ಲ ಅಣ್ಣ, ತಾತನೇ ಅವ್ರನ್ನ ಎಲ್ಲರ ಮುಂದೆ ಕರೆದು ಕೇಳಿದ್ರಲ್ಲ, ಅದಕ್ಕೇನೋದಕ್ಕೆ ಹೂ ಅಂತ ಹೇಳಿದ್ರಲ್ಲ. ಹೌದು, ಆದ್ರೂ ನೀನ್ ಈ ತರ ರಾಧ ಹೇಳ್ತಿದ್ಯಾ ಅಂದ್ರೆ ನಿನ್ ಮನ್ಸಿಗೆ ಸಮಾಧಾನ ಆಗಿಲ್ಲ ಅನ್ಸುತ್ತೆ. ಹೌದು ಲಕ್ಕಿ, ನಾನು ಅಮೃತ ಅವ್ರ ಮಾತಾಡ್ಲೇಬೇಕು. ನೀನು ಸಹಾಯ ಮಾಡ್ತೀಯಾ? ಖಂಡಿತ ಅಣ್ಣ, ಅದೇನ್ ಸಹಾಯ ಬೇಕು ನಾನು ನಿನ್ಗೋಸ್ಕರ ಮಾಡ್ತೀನಿ. ನಾನು ಅಮೃತ ಅವ್ರ ಮನೆಗೆ ಹೋಗಿ ಅವ್ರ ಹತ್ರ ಡೈರೆಕ್ಟ್ ಆಗಿ ಮಾತಾಡಿದ್ರೆ ಸರಿ ಇರಲ್ಲ. ನೀನೊಂದು ಕೆಲಸ ಮಾಡು, ಅವ್ರ ಮನೆ ಹತ್ರ ಹೋಗೋಣ. ನೀನು ಅವ್ರನ್ನ ಹೊರಗಡೆ ಕರ್ಕೊಂಬ. ಅಲ್ಲಿ ನಾನು ಅವ್ರಿಗೆ ಮದುವೆ ಇಷ್ಟ ಇದೆಯೋ ಅಲ್ವೋ ಅಂತ ಕೇಳಿ ತಿಳ್ಕೊತೀನಿ. ಅವ್ರ ಮನಸ್ಸಲ್ಲಿ ಏನಿದೆ ಅಂತ ಗೊತ್ತಾದ್ರೇನೆ ನಂಗೆ ಸಮಾಧಾನ ಆಗೋದು. ಊರೆಲ್ಲ ನಿಂತು ಕೇಳಲಿ ಆದಿಲಕ್ಷ್ಮೀಪುರ